ನಮ್ಮ ಕಸ್ಟಮೈಸ್ ಜೋಲಿ ನೋಡ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ ಮ್ಯಾಮ್ ನಮಗೆ ಬೇರೆ ಥರ ಕಲರು ಮತ್ತು ಬೇರೆ ಥರ ಪ್ರಿಂಟಿಂಗ್ ಸಿಗುತ್ತಾ ಇದೇ ಫ್ಯಾಬ್ರಿಕಲ್ಲಿ ಅಂತ ಕೇಳ್ತಿದ್ರಿ. ಅದಕ್ಕೋಸ್ಕರ ಅಂತಲೇ ಕಸ್ಟಮೈಸ್ ಜೋಲಿನ ಬೇರೆ ಕಸ್ಟಮರ್ ಕೇಳಿರೋ ಥರನೇ ನಾವು ತರಿಸಿ ಸ್ಟಿಚ್ ಮಾಡಿಸಿದ್ದೀವಿ. ಹಾಗೆ ತುಂಬ ಜನ ಕೇಳ್ತಿದ್ರಿ ಮ್ಯಾಮ್ ಇದು ಯಾವ ಥರ ಬಟ್ಟೆ, ಪಾಲಿಸ್ಟರ ಇಲ್ಲಾಂದರೆ ಕಾಟನ್ನ ಅಂತ. ಇದು ಮಗು ಯೂಸ್ ಮಾಡುವಂಥ ಕಾಟನ್ನೇ ಹಾಕಿದ್ದೀವಿ. ಯಾಕಂದರೆ ಮಗು ವಿಷಯ ಅಂತ ಬಂದರೆ ಯಾರು ಕಾಂಪ್ರೂವ್ ಆಗೋದೇ ಇಲ್ಲ. ಸೊ ಚೆನ್ನಾಗಿರೋ ಕಾಟನ್ ಬಟ್ಟೆನೇ ಯೂಸ್ ಮಾಡಿದ್ದೀವಿ, ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ. ಹಾಗೆ ಡಬಲ್ ಲೇಯರ್ ನೆಟ್ ಹಾಕಿ ಡಬಲ್ ಸ್ಟಿಚ್ ಮಾಡಿಸಿದ್ದೀವಿ. ಮಗು ಯಾವುದೇ ಕಾರಣಕ್ಕೂ ಬೀಳೋ ಚಾನ್ಸಸ್ ಇರಬಾರ್ದು ಅಂತ. ಹಾಗೆ ಇದರಲ್ಲಿ ಏನೇನು ಇನ್ಕ್ಲೂಡ್ ಇದೆ ಅಂದರೆ ಹೆಸುಕು, ಹಗ್ಗ, ಸ್ಪ್ರಿಂಗು ಮತ್ತು ಕಸ್ಟಮೈಸ್ ಜೋಲಿ. ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತಂದರೆ ಮಗು ಕತ್ತಾಗಲಿ ಕಾಲಾಗಲಿ ಆಚೆ ಬರಲ್ಲ. ಮಗು ತುಂಬ ಲೆಂತಿಯಾಗಿದೆ ಅಂತ ಅಂದಮೇಲೆ ಈ ಜೋಲಿ ತುಂಬ ಬೆಟರ್ ಅನಿಸುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ಮಕ್ಕಳುಗಳೆಲ್ಲ ಆಟ ಆಡ್ಕೊಂಡು ಕಾಲು ಆಚೆ ಹಾಕೋದು, ತಲೆ ಆಚೆ ಹಾಕೋದು ಆ ಥರ ಮಾಡ್ತಾರೆ. ಹಾಗಾಗಿ ಈ ಜೋಲಿ ತುಂಬ ಬೆಟರ್ ಅಂತಲೇ ಹೇಳ್ಬೋದು. ಆರಾಮಾಗಿ ಬೆಡ್ ಎಲ್ಲ ರೆಡಿ ಮಾಡಿ ನೀವು ಮಗುನ ಆರಾಮಾಗಿ ಮಲಗಿಸ್ಬೋದು. ಹಾಗೆ ಆ ಕಡೆ ಈ ಕಡೆ ನಾವು ಏನಕ್ಕೆ ಸ್ಟಿಚಿಂಗಲ್ಲಿ ನೆಟ್ ಕೊಡಿಸಿದ್ದೀವಿ ಅಂದರೆ ಮಗು ಮಲಗಿದಾಗ ಮಗುಗೆ ಫೀಲ್ ಆಗಬೇಕು, ನಮ್ಮಮ್ಮ ಇಲ್ಲೇ ನಿಂತಿದ್ದಾರೆ, ನಮ್ಮಮ್ಮ ಕಾಣಿಸ್ತಿದ್ದಾರೆ, ನಮ್ಮ ಮಗುಗೂ ಫೀಲ್ ಆಗುತ್ತೆ. ಹಾಗೆ ನಮಗೆ ಮಗು ಮಲಗಿದೆಯಾ ಇಲ್ವೋ ಅಂತ ಕೂಡ ನಾವು ಅದರಲ್ಲಿ ಚೆಕ್ ಮಾಡ್ಬೋದು. ಸೊ ಮಲಗಿದ್ರೆ ನಮಗೆ ಮಗು ಕಾಣಿಸುತ್ತೆ, ಅವಾಗ ನಾವು ಆರಾಮಾಗಿ ನಮ್ಮ ಕೆಲಸ ಮಾಡ್ಕೋಬೋದು. ಈಗ ನಾವು ತೂಗಿದಾಗ ಮಗು ಆಟ ಆಡಿದಾಗ ನಿಧಾನಕ್ಕೆ ಸ್ವಿಂಗ್ ಆಗುತ್ತೆ. ಹಾಗಾಗಿ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ನೀವು ಕೂಡ ಮಕ್ಕಳು ಸೇಫ್ಟಿಗೆ ಇದೇ ಥರ ಜೋಲಿ ಹುಡುಕ್ತಿದ್ದೀರಾ? ಹಾಗಾಗಿ ಈಗಲೇ ಹೋಗಿ ಪರಿನಿಧಿ ಕಿಡ್ಸ್ ಜೋಲಿ ಪೇಜ್ನ ಫಾಲೋ ಮಾಡಿ ಈ ಜೋಲಿನ ಬೈ ಮಾಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.